ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ಹಿರಿಯ ನಾಗರಿಕರ ಕಾರ್ಡ್ ಬಗ್ಗೆ. ಮೊದಲನೆಯದಾಗಿ, ಈ ಕಾರ್ಡ್ ಯಾರಿಗೆ ಸಿಗುತ್ತದೆ, ಏನು ಪ್ರಯೋಜನ, ಹೇಗೆ ಅರ್ಜಿ ಹಾಕಬೇಕು, ಯಾವ ದಾಖಲೆಗಳು ಬೇಕು, ಈ ಕಾರ್ಡ್ ಇದ್ದರೆ ಯಾವ ಸರ್ಕಾರಿ ಸೌಲಭ್ಯಗಳು ಸಿಗುತ್ತವೆ. ಇವತ್ತು ಈ ವಿಡಿಯೋ ನೋಡಿದರೆ ಹಿರಿಯ ನಾಗರಿಕರ ಕಾರ್ಡ್ ಬಗ್ಗೆ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಸಿಗುತ್ತದೆ. ಆದರೆ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಎರಡನೆಯದಾಗಿ, ಹಿರಿಯ ನಾಗರಿಕರು ಯಾರು? ಸರ್ಕಾರದ ನಿಯಮದ ಪ್ರಕಾರ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಹೊಂದಿರುವ ವ್ಯಕ್ತಿಯನ್ನು ಹಿರಿಯ ನಾಗರಿಕರ ಎಂದು ಕರೆಯಲಾಗುತ್ತದೆ. 60 ವರ್ಷ ತುಂಬಿದ ತಕ್ಷಣ ನೀವು ಹಿರಿಯ ನಾಗರಿಕರಾಗಿ ಪರಿಗಣನೆ ಆಗುತ್ತೀರಿ. ಇದು ಕೇಂದ್ರ ಸರ್ಕಾರದ ನಿಯಮ. ಆದರೆ ಕೆಲವೊಂದು ಸೌಲಭ್ಯಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗಬಹುದು. ಮೂರನೆಯದಾಗಿ, ಹಿರಿಯ ನಾಗರಿಕರ ಕಾರ್ಡ್ ಎಂದರೇನು? ಹಿರಿಯ ನಾಗರಿಕರ ಕಾರ್ಡ್ ಅಂದ್ರೆ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ನೀಡುವ ಗುರುತಿನ ಚೀಟಿ. ಈ ಕಾರ್ಡ್ ಮೂಲಕ ಸರ್ಕಾರ ನಿಮ್ಮನ್ನು ಹಿರಿಯ ನಾಗರಿಕ ಎಂದು ಅಧಿಕೃತವಾಗಿ ಗುರುತಿಸುತ್ತದೆ. ಹಲವಾರು ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು. ಇದು ಪಿಂಚಣಿ ಕಾರ್ಡ್ ಅಲ್ಲ. ಇದು ಆಧಾರ್ ಕಾರ್ಡ್ಗೆ ಬದಲಾವಣೆಯಲ್ಲ. ಇದು ಒಂದು ಸಹಾಯಕ ಗುರುತಿನ ಕಾರ್ಡ್. ನಾಲ್ಕನೆಯದು, ಹಿರಿಯ ನಾಗರಿಕರ ಕಾರ್ಡ್ ಯಾಕೆ ಬೇಕು? ಬಹಳ ಜನ ಕೇಳುತ್ತಾರೆ, ನಮಗೆ ಆಧಾರ್ ಇದೆ, ಇನ್ನೊಂದು ಕಾರ್ಡ್ ಯಾಕೆ? ಸ್ನೇಹಿತರೆ, ಈ ಕಾರ್ಡ್ ಇದ್ದರೆ ಸರ್ಕಾರಿ ಕಚೇರಿಗಳಲ್ಲಿ, ಆದ್ಯತೆ ಆಸ್ಪತ್ರೆಗಳಲ್ಲಿ, ಸೀನಿಯರ್ ಸಿಟಿಜನ್ ಕೌಂಟರ್ ಪಿಂಚಣಿ ಯೋಜನೆಗಳಿಗೆ ಸುಲಭ ಪ್ರವೇಶ, ಸಾರಿಗೆ ರಿಯಾಯಿತಿಗಳು. ಅದಕ್ಕೆ ಈ ಕಾರ್ಡ್ ಬಹಳ ಉಪಯುಕ್ತ. ಐದನೆಯದಾಗಿ, ಯಾರು ಅರ್ಜಿ ಹಾಕಬಹುದು? ಹಿರಿಯ ನಾಗರಿಕರ ಕಾರ್ಡ್ಗೆ ಅರ್ಜಿ ಹಾಕಲು ಭಾರತದ ನಾಗರಿಕರಾಗಿರಬೇಕು. ವಯಸ್ಸು 60 ವರ್ಷ ಅಥವಾ ಹೆಚ್ಚು. ಮಾನ್ಯ ದಾಖಲೆಗಳು ಇರಬೇಕು. ಪುರುಷ ಮಹಿಳೆ ಇಬ್ಬರೂ ಅರ್ಹರು ಉದ್ಯೋಗದಲ್ಲಿದ್ದರೂ ಅರ್ಜಿ ಹಾಕಬಹುದು. ಆರನೆಯದಾಗಿ, ದಾಖಲೆಗಳು. ಅರ್ಜಿಗೆ ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್, ವಯಸ್ಸು ಸಾಬೀತು, ಜನ್ಮ ಪ್ರಮಾಣಪತ್ರ, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿವಾಸ ಪ್ರಮಾಣಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್. ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅರ್ಜಿ ತಿರಸ್ಕಾರ ಆಗುವುದಿಲ್ಲ. ಏಳನೆಯದಾಗಿ, ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ವಿಧಾನ. ತಾಲೂಕು ಕಚೇರಿ ನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ. ಹಿರಿಯ ನಾಗರಿಕರ ಕಾರ್ಡ್ ಅರ್ಜಿ ಫಾರಂ ಪಡೆಯಿರಿ. ದಾಖಲೆಗಳನ್ನು ಜೋಡಿಸಿ ಸಲ್ಲಿಸಿ. ಆನ್ಲೈನ್ ವಿಧಾನ ಕೆಲವು ಜಿಲ್ಲೆಗಳಲ್ಲಿ. ರಾಜ್ಯ ಸರ್ಕಾರದ ಸೇವಾ ಪೋರ್ಟಲ್ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪಡೆಯಿರಿ. ಪರಿಶೀಲನೆಯ ನಂತರ ಕಾರ್ಡ್ ನೀಡಲಾಗುತ್ತದೆ. ಎಂಟನೆಯದಾಗಿ, ಕಾರ್ಡ್ ಸಿಗಲು ಎಷ್ಟು ದಿನ? ಸಾಮಾನ್ಯವಾಗಿ 15 ರಿಂದ 30 ದಿನಗಳು. ಕೆಲವೊಂದು ಕಡೆ ಹೆಚ್ಚು ಸಮಯ ಹಿಡಿಯಬಹುದು. ಅರ್ಜಿ ಸ್ಥಿತಿ ವಿಚಾರಿಸಲು ಕಚೇರಿಯನ್ನು ಸಂಪರ್ಕಿಸಬಹುದು. 9ನೆಯದಾಗಿ, ಹಿರಿಯ ನಾಗರಿಕರ ಕಾರ್ಡ್ ಸೌಲಭ್ಯಗಳು. ಈ ಕಾರ್ಡ್ ಇದ್ದರೆ ಸಿಗುವ ಪ್ರಮುಖ ಸೌಲಭ್ಯಗಳು: ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆದ್ಯ ಚಿಕಿತ್ಸೆ, ಬಸ್ ಮತ್ತು ರೈಲು ಪ್ರಯಾಣದಲ್ಲಿ ರಿಯಾಯಿತಿ, ಬ್ಯಾಂಕ್ ಠೇವಣಿಗಳ ಮೇಲೆ ಹೆಚ್ಚುವರಿ ಬಡ್ಡಿ, ಸರ್ಕಾರಿ ಕಚೇರಿಗಳಲ್ಲಿ ವಿಶೇಷ ಕೌಂಟರ್ ಪಿಂಚಣಿ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು. ಕೆಲವು ರಾಜ್ಯಗಳಲ್ಲಿ ಔಷಧಿ ಉಚಿತ, ರಿಯಾಯಿತಿ. ಇದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ. 10ನೆಯದಾಗಿ, ಪ್ರಮುಖ ಎಚ್ಚರಿಕೆಗಳು. ಹಿರಿಯ ನಾಗರಿಕರ ಕಾರ್ಡ್ ಎಲ್ಲಾ ಸೌಲಭ್ಯಗಳು ಖಚಿತ ಅಲ್ಲ. ತಪ್ಪು ಮಾಹಿತಿ ನೀಡಿದರೆ ಕಾರ್ಡ್ ರದ್ದು ಆಗಬಹುದು. ಆಧಾರ್ ಕಾರ್ಡ್ ಕಡ್ಡಾಯವಾಗಿಯೇ ಬೇಕು. ಕೊನೆಯದಾಗಿ ಸ್ನೇಹಿತರೆ, ನಿಮ್ಮ ಮನೆಯ ಹಿರಿಯ ನಾಗರಿಕರಿಗೆ ಈ ಮಾಹಿತಿ ಬಹಳ ಉಪಯುಕ್ತ. ಈ ವಿಡಿಯೋವನ್ನು ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿಗೆ ಶೇರ್ ಮಾಡಿ. ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ. ಇಂತಹ ಸರ್ಕಾರಿ ಮಾಹಿತಿ ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.